ಎಲ್ಲರಿಗೂ ನಮಸ್ಕಾರ ರೀ. ನಿಧಿ ಲಾಗ್ಸ್ ಚಾನಲ್ಗೆ ಸ್ವಾಗತ ರೀ. ನಾನು ಇವತ್ತಿನ ವಿಡಿಯೋದಲ್ಲಿ ಕಲರ್ಫುಲ್ ಆಗಿರುವಂತಹ ರವೆ ಹಪ್ಪಳನ ಹೆಂಗೆ ಮಾಡೋದು ಅಂತೇಳಿ ತೋರ್ಸಾತೀನಿ ರೀ. ಇದಕ್ಕೆ ಜಾಸ್ತಿ ಟೈಮು ಬೇಡ್ರಿ, ಜಾಸ್ತಿ ಜನನೂ ಬೇಡ್ರಿ ಅದನ್ನ ಹಾಕೋಕ್ಕೆ. ಹಂಗೆ 1 ಗಂಟೆ ಒಳಗೆ 100 ಹಪ್ಪಳನ 1 ಕಪ್ ರವೆ ಒಳಗೆ ಆರಾಮ್ಸೆಯಾಗಿ ಮಾಡ್ಕೋಬೋದು. ಹೆಂಗೆ ಮಾಡ್ಕೊಳ್ಳೋದು ಅಂಥೇಳಿ ನೋಡೋಣ ಬರ್ರಿ. ನಾನಿಲ್ಲಿ ಮೊದಲಿಗೆ ಒಂದು ಪಾತ್ರೆನ ಕಾಯಕ್ಕೆ ಇಟ್ಟೇನಿ ರೀ. ಆ ಪಾತ್ರೆ ಒಳಗೆ ನಾನು 6 ಲೋಟದಷ್ಟು ನೀರನ್ನು ಹಾಕೋತೀನಿ ರೀ. ಇದನ್ನು ಒಣಗಿಸ್ಕೋಕೆ ರೀ ಬಿಸಿಲ ಬೇಕಂತೂ ಇಲ್ಲ, ಬಿಸಿಲು ಇಲ್ಲದೆ ಇದ್ದರೂ ಮನೆಯಲ್ಲೂ ಸಹಿತ ನಾವು ಹಾಕೊಂಡ್ರಿ ಒಣಗಿಸ್ಕೋಬೋದು ರೀ. ನಾನಿಲ್ಲಿ 6 ವಾಟ್ಕಾದಷ್ಟು ನೀರನ್ನು ಹಾಕೊಳತ್ತೀನಿ ರೀ. ನಾವೇನು ನೀರು ಹಾಕ್ಕೊಂಡಿರ್ತೀವಲ್ಲ ರೀ ಅದೇ ವಾಟ್ಕಾದಾಗ ನಾವು 1 ಕಪ್ ರವೆನ ತೊಗೋಬೇಕು ರೀ. ಹಾಗೆ ಅರ್ಧ ಕಪ್ದಷ್ಟು ಸಾಬುದಾನಿನ ರಾತ್ರಿನ ನೆನೆಯಕ್ಕೆ ಇಟ್ಕೊಂಡಿರ್ಬೇಕು ರೀ. ಸಾಬುದಾನಿ ಯಾಕೆ ಹಾಕ್ಕೋಬೇಕಂದ್ರೆ ಸ್ವಲ್ಪ ಜಿಗಿಟ್ ಅಂತ ಬರುತ್ತೆ ರೀ, ತಿಕ್ನೆಸ್ ಬರುತ್ತೆ ಅಂತ. ಇಲ್ಲಿ ಉಪ್ಪನ್ನು ಹಾಕೊಳತ್ತೀನಿ ರೀ. ಜಾಸ್ತಿ ಉಪ್ಪು ಹಾಕೊಳಕ್ಕೆ ಹೋಗಬೇಡ್ರಿ, ಯಾಕಂದ್ರೆ ರವೆ ಉಪ್ಪು ಜಾಸ್ತಿ ಅನಿಸ್ಬಿಡುತ್ತೆ ರವೆಗೆ, ಅದಕ್ಕೋಸ್ಕರ ಸಂಡಿಗೆಗೆ. ಇವಾಗ ನಾನು 1 ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡೇನಿ ರೀ. ಸ್ವಲ್ಪ ನೀರು ಬೆಚ್ಚಗೆ ಆಯ್ತು ಅಂದರೆ ಸಾಕು ರೀ. ಜಾಸ್ತಿ ನೀರಾಗಿ ಕಾಯಿಸ್ಕೊಳಕ್ಕೆ ಹೋಗಬೇಡ್ರಿ, ಯಾಕಂದ್ರೆ ನಾವು ರವೆ ಹಾಕಿ ತಿರುಗಿದಾಗ ರವೆ ಗಂಟಾಗಿ ಬಿಡ್ತೈತೆ ರೀ. ಅದಕ್ಕಾಗಿ ಸ್ವಲ್ಪ ನೀರು ಬೆಚ್ಚಗೆ ಆದ ತಕ್ಷಣ ನಾವು ರವಾನ ಈ ಥರನಾಗಿ ಹಾಕಿ ಸಣ್ಣ ಹಾಕಿ ತಿರ್ಕೋಬೇಕು ರೀ. ನಾವು ನೀರು ಪೂರ್ತಿಯಾಗಿ ಕಾದ್ಮೇಲೆ ಹಾಕೋದ್ರಿಂದ ರವೆ ಗಂಟಾಗುತ್ತೆ. ಹಾಗೆ ನಮಗೆ ಮಾಡುವಾಗ ಗಂಟಾಗುತ್ತೆ, ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ. ಇವಾಗ ನಾವು ಸ್ವಲ್ಪ ಸ್ಪೂನಿಂದ ಕೈಯಾಡಿಸ್ಕೊತಾ ಇರ್ಬೇಕು ರೀ. ನಾನಿಲ್ಲಿ ದಪ್ಪ ತಳದ ಪಾತ್ರೆನ ತೊಗೊಂಡೇನಿ ರೀ, ಯಾಕಂದ್ರೆ ತಳ ಹತ್ತೋದಿಲ್ಲ ಅಂಥೇಳಿ. ಸ್ಟೀಲ್ ಪಾತ್ರೆ ಒಳಗೆ ಅದು ತಳ ಹತ್ತತೈತೆ ರೀ, ಅದಕ್ಕೋಸ್ಕರ ದಪ್ಪ ಪಾತ್ರೆ ಒಳಗೆ ಹಾಕ್ಕೊಂಡೇನಿ ರೀ. ನಾನಿಲ್ಲಿ ವಾಟ್ಕ ತೊಗೊಂಡಿನಲ್ಲ ರೀ, ಆ ಥರ ಅರ್ಧದಷ್ಟು ಸಾಬುದಾನಿನ ನೀರಾಗ ನೆನೆಯಕ್ಕೆ ಇಟ್ಕೊಂಡಿನಿ ರೀ ರಾತ್ರಿನ. ಅದೇ ಸಾಬುದಾನಿನ ಮಿಕ್ಸಿ ಜಾರಿಗೆ ಹಾಕಿರಿ ಅದನ್ನು ಸ್ವಲ್ಪ ನೈಸಾಗಿ ಪೇಸ್ಟ್ ಮಾಡ್ಕೊಂಬರ್ಬೇಕು ರೀ. ಸ್ಪೂನಿಂದ ಕೈಯಾಡಿಸೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ, ತಳ ಹತ್ತೈತಿ. ನಾನಿಲ್ಲಿ ಅದನ್ನು ಸಹಿತ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡು ಬಂದೀನಿ ರೀ. ಎಲ್ಲನೂ ಕೂಡಿಸಿ ನಮಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಏನು ಜಾಸ್ತಿ ಟೈಮ್ ಬೇಕಾಗಂಗಿಲ್ಲ ರೀ. ಒಂದು ಅರ್ಧ ಗಂಟೆ ಒಳಗೆ ಹಿಂಗೆ ನಾವು ಕೈಯಾಡಿಸ್ಕೊತಾ ಇದ್ವಿ ಅಂತಂದ್ರೆ ರೀ ನಮ್ಗೆ ಅದು ಗಟ್ಟಿಯಾಗಿ ಬಂದುಬಿಡುತ್ತೆ ರೀ. ಜಾಸ್ತಿ ಟೈಮ್ ಏನು ಬೇಕಾಗಂಗಿಲ್ಲ. ನೀವು ಇಷ್ಟ ಕ್ವಾಂಟಿಟಿ ತೊಗೋಬೇಕಂತೇನಿಲ್ಲ ರೀ. ಇದಕ್ಕಿಂತ ನೀವು 6 ಲೋಟ ನೀರಿಗೆ ಅಂದರೆ ನೀವು ಇದಕ್ಕಿಂತ ಜಾಸ್ತಿ ಮಾಡ್ಕೋತೀವಿ ಅಂತಂದರೆ 12 ಲೋಟ ಇಲ್ಲ ದೊಡ್ಡ ಪಾತ್ರೆ ಒಳಗೆ ಅಳತೆ ಮಾಡ್ಕೊಂಡು ಇಟ್ಕೋಬಹುದು ರೀ. ಈ ಹಪ್ಪಳ ರೀ ಬಾಯಾಗಿ ಇಟ್ರೆ ಕರಗ್ತಾವೆ ರೀ. ಹಂಗೆ ಕರಿಯಾಕ್ಕೂ ಸಹಿತ ಜಾಸ್ತಿ ಎಣ್ಣೆನೂ ಬೇಕಾಗಂಗಿಲ್ಲ ರೀ. ಕಡಿಮೆ ಎಣ್ಣೆಯೊಳಗೆ ಆರಾಮ್ಸೆಯಾಗಿ ಕರ್ಕೋಬೋದು. ಪೂರ್ತಿ ಸ್ವಲ್ಪ ಗಟ್ಟಿ ಆಗ್ಬೇಕು ರೀ, ಅಲ್ಲಿವರೆಗೂ ನಾವು ಇದನ್ನು ಸ್ಪೂನ್ನಿಂದ ಈ ಥರನಾಗಿ ತಿರುಗ್ಕೋತಾ ಇರ್ಬೇಕು ರೀ. ಇನ್ನೂ ಸ್ವಲ್ಪ ಗಟ್ಟಿ ಆಗ್ಬೇಕು ರೀ, ಅಲ್ಲಿವರೆಗೂ ನಾವು ಇದನ್ನು ಹಾಗೆ ತಿರುಗ್ಕೋತಾ ಇರ್ಬೇಕು ರೀ. ಇದು ಅಂದರೆ ಹಾಫ್ ಆನ್ ಅವರಲ್ಲಿ ಬಂದುಬಿಡುತ್ತೆ, ಜಾಸ್ತಿ ಏನು ಬೇಕಾಗಿಲ್ಲ. ನಾನು ಮಾಡೋಕ್ಕೆ ಅರ್ಧ ಗಂಟೆಯಲ್ಲಿ ಮಾಡಿದೆ. ಎಲ್ಲ ಸೇರಿ ನನಗೆ 1 ಗಂಟೆ, ಕರೆಕ್ಟಾಗಿ 1 ಗಂಟೆ ಬೇಕಾಯಿತು. ಅಂದರೆ ಅದು ಆರೋಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬಿಟ್ಟೆ ನಾನು. ನಿಮಗೆ ಇದಕ್ಕಿಂತ ತಿಕ್ನೆಸ್ ಜಾಸ್ತಿ ಬೇಕು ಅಂತಾದರೆ ನೀವು ಇನ್ನೂ ಜಾಸ್ತಿಯಾಗಿ ಕುದಿಸ್ಕೋಬೋದು. ಇವಾಗ ಕರೆಕ್ಟಾಗಿ ಬಂದಿದೆ. ನಾನು ಇಷ್ಟೇ ಪ್ರಮಾಣದಲ್ಲಿ ಹಾಕೋತೀನಿ. ಸ್ವಲ್ಪ ತಿಳುವಾಗಿದ್ದರೆ ಕ್ರಿಸ್ಪಿಯಾಗಿ ಬರುತ್ತೆ ಅಂತ. ಇವಾಗ ನಾನು ಇದಕ್ಕೆ ಸ್ವಲ್ಪ ಆರೆಂಜ್ ಕಲರ್ ಅಂದರೆ ಕೇಸರಿ ಕಲರನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕಲರ್ ಹಾಕೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರಂಥೇಳಿ ಸ್ವಲ್ಪ ಫುಡ್ ಕಲರನ್ನು ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಅದು ನಿಮಗೆ ಇಷ್ಟ ಆದರೆ ಮಾಡಿಕೊಳ್ಳಿ, ಇಲ್ಲ ಅಂದರೆ ಬೇಡ. ನಾನಿಲ್ಲಿ ಕಲರನ್ನು ಮಿಕ್ಸ್ ಮಾಡ್ಕೊಂಡು ಅದನ್ನು ಸಹಿತ ಎಲ್ಲನೂ ನಮಗೆ ಮಿಕ್ಸ್ ಮಾಡ್ಕೊಳತ್ತೀನಿ ರೀ. ಇವಾಗ ಬಟ್ಟೆ ಮೇಲೆ ಹಾಕೋಕ್ಕೆ ಹೋಗಬೇಡ್ರಿ, ಯಾಕಂದ್ರೆ ಬಟ್ಟೆ ಮೇಲೆ ಹಾಕೋದ್ರಿಂದ ಅದು ಬಿಟ್ಟು ಬರೋಕ್ಕೆ ಕಷ್ಟ ಆಗುತ್ತೆ ರೀ. ಅದಕ್ಕೋಸ್ಕರ ಈ ಥರ ಪ್ಲಾಸ್ಟಿಕ್ ಸೀಟ್ ಮೇಲೆ ಹಾಕ್ರಿ. ನಿಮಗೆ ಮೇಲ್ಗಡೆ ಒಣಗಿಸೋಕ್ಕೆ ಜಾಗ ಇದೆ ಅಂತಾದರೆ ಮೇಲ್ಗಡೆ ಹಾಕ್ಕೊಳ್ಳಿ. ಇಲ್ಲ ಅಂತ ಅಂದರೆ ಮನೆಯಲ್ಲೂ ಸಹಿತ 1-2-3 ಡೇಸಲ್ಲಿ ನಾವು ಒಣಗಿ ಬರುತ್ವಿ. ನೋಡಿ ಒಂದು ಸಾರಿ ಟ್ರೈ ಮಾಡಿರಿ, ಹೆಂಗೆ ಅನಿಸ್ತು ಅಂಥೇಳಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಇವಾಗ ನಾನು ಸ್ವಲ್ಪನೇ ತೊಗೊಂಡು ಅದನ್ನು ಸ್ವಲ್ಪ ಪ್ಲಾಸ್ಟಿಕ್ ಮೇಲೆ ಹಾಕಿ ಸ್ವಲ್ಪ ಸ್ಪೂನ್ನಿಂದ ಸ್ವಲ್ಪ ಪ್ರೆಸ್ ಮಾಡಿದರೆ ಆಯ್ತು ರೀ, ನಮಗೆ ಹಪ್ಪಳ ರೆಡಿ ಆಗುತ್ತೆ ರೀ. ನೀವು ಇದಕ್ಕಿಂತ ದೊಡ್ಡದು ಬೇಕಂದ್ರೂ ದೊಡ್ಡದು ಮಾಡ್ಕೋಬೋದು, ಇದಕ್ಕಿಂತ ಚಿಕ್ಕದು ಬೇಕಂದ್ರೂ ಚಿಕ್ಕದು ಮಾಡ್ಕೋಬೋದು. ಇವಾಗ ನೋಡಿ ಇದು ಕರೆಕ್ಟಾಗಿ ಬಂದಿದೆ. ನನಗೆ 1 ಲೋಟ ರವೆಯಲ್ಲಿ ಕಡಿಮೆ ಅಂದರೂ 90ರಷ್ಟು ಹಪ್ಪಳ ಬಂದಿದ್ವು.
ಇವಾಗ ನಾನು ಬಿಳಿ ರವೆಯಿಂದ ಮಾಡಿದ ಸಂಡಿಗೆ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ ರೀ. ಪೂರ್ತಿ ಅಂದರೆ ಪೂರ್ತಿ ತೆಳುವಾಗಿ ಬಂದು ನಿಮಗೆ ಗಟ್ಟಿ ಬೇಕನ್ನಿಸಿದ್ರು ನೀವು ಇನ್ನೂ ಸ್ವಲ್ಪ ಜಾಸ್ತಿ ಹಿಟ್ಟನ್ನು ಹಾಕ್ಕೊಂಡು ಸಹಿತ ಮಾಡ್ಕೋಬೋದು ರೀ. ತುಂಬ ಈಸಿಯಾಗಿ ಸಿಂಪಲ್ಲಾಗಿ ರುಬ್ಬೋದು ಬೇಡ ಮತ್ತು ಬೀಸೋದು ಬೇಡ ಕುಟ್ಟೋದು ಬೇಡ ಅನ್ನೋರು ತುಂಬ ಈಸಿಯಾಗಿ ಈ ರವೆ ಹಪ್ಪಳನ ಮಾಡ್ಕೋಬೋದು ರೀ. ನೋಡಿರಿ, ನಾನು ಇಷ್ಟು ಆಗಿದ್ದು ಹಪ್ಪಳ ಸಂಡಿಗೆ ಮಾಡ್ತೀವಿ ಅಂದರೆ ಮಕ್ಕಳಿಗೂ ತುಂಬ ಖುಷಿ ಇರುತ್ತೆ. ಅವು ಸಹಿತ ನಾನು ಹಾಕ್ತೀನಿ ಅಂತ ಖುಷಿಯಿಂದ ಹಾಕೋಕ್ಕೆ ರೆಡಿಯಾಗಿದ್ರಿ. ಅದಕ್ಕೋಸ್ಕರ ಅವು ಸ್ವಲ್ಪ ಹಪ್ಪಳ ಹುಡುಗಿದ್ವಿ ರೀ. ನೋಡಿ, ಇಷ್ಟು ಆಗಿದ್ದಾವ್ರಿ. ಇವಾಗ ಎಣ್ಣೆಯಲ್ಲಿ ಕರೆದು ನಿಮ್ಗೆ ತೋರಿಸ್ತಾನೆ ನೋಡ್ರಿ. 1ಕ್ಕೆ 2ರಷ್ಟು ಹಾಗೆ ಅಷ್ಟೇ ರುಚಿಯಾದಂಥ ಹಪ್ಪಳ ರೆಡಿ ಆಗುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿರಿ. ನಿಮಗೂ ಈ ರೆಸಿಪಿ ಹೆಂಗೆ ಅನಿಸ್ತು ಅಂಥೇಳಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಇವಾಗ ಕೇಸರಿ ಕಲರ್ ಹಾಕಿ ಮಾಡಿರುವಂಥ ಹಪ್ಪಳನ ಕರೆದು ತೋರಿಸ್ತಾ ಇದ್ದೀನಿ ರೀ. ಇವು ಸ್ವೀಟು, ಹಾಗೆ ಮಕ್ಕಳಿಗೆ ಸ್ವಲ್ಪ ಕರೆದು ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇವು ವೈಟ್ ಕಲರು. 1ಕ್ಕೆ 2 ಪಟ್ಟು ಹರಳುವಂಥ ಗರಿ ಹಾಗೆ ಕ್ರಿಸ್ಪಿಯಾಗಿರುವಂಥ ಹಪ್ಪಳ ರೆಡಿ ಆಯಿತು. ಒಂದೇ ಕಪ್ ರವೆಯಲ್ಲಿ ನಾವು ಆರಾಮ್ಸೆಯಾಗಿ 100 ಹಪ್ಪಳನ ಮಾಡ್ಕೋಬೋದು. ನಾನು ನಿಮಗೆ ತೋರಿಸಿರುವಂಥ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಅನ್ನದಾತೋ ಸುಖೀ ಭವ, ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು.